ನಾಯಕನಹಟ್ಟಿ ಸಮೀಪದ ನಲಗೀತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಿ ಗುರುಮೂರ್ತಿ ಅವರ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ನಲಗೀತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಗಾರಪ್ಪ ಮಾತನಾಡಿ, ಶಿಕ್ಷಕರು ಕೇವಲ ಅಕ್ಷರ ಕಲಿಸುವ ಕೆಲಸಕ್ಕೆ ಸೀಮಿತವಾಗಿರದೆ ಸಮಾಜಕ್ಕೆ ಉತ್ತಮ ಮಕ್ಕಳನ್ನು ಕೊಡುಗೆ ನೀಡುವ ಗುರುತರ ಜವಾಬ್ದಾರಿಯು ನಿಮ್ಮ ಮೇಲಿದೆ. ಅಮೂರ್ತವಾದ ಮಕ್ಕಳನ್ನು ತಿದ್ದಿ ಮೂರ್ತ ರೂಪಕ್ಕೆ ತಂದಾಗ ಉತ್ತಮ ಜೀವನ ಮಾರ್ಗದಲ್ಲಿ ನಡೆಯುತ್ತಾರೆ. ಶಿಕ್ಷಕರ ಶ್ರಮ, ಸಹನೆ, ಸಮರ್ಪಣಾ ಭಾವನೆ ಶಿಕ್ಷಕರ ಆತ್ಮೋನ್ನತಿಗೆ ಕಾರಣವಾಗುವ ಜೊತೆಗೆ ಶಿಷ್ಯರ ಜೀವನಕ್ಕೆ ದಾರಿಯಾಗುತ್ತದೆ. ವೃತ್ತಿ ಜೀವನದ ಸಾರ್ಥಕ ಕ್ಷಣಗಳಿಗೆ ಗೌರವಾರ್ಥವಾಗಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸುತ್ತಿರುವುದು ಖುಷಿಯ ಜೊತೆಗೆ ಧನ್ಯತಾ ಭಾವ ಉಂಟು ಮಾಡಿದೆ. ನಿಮ್ಮ ಜೀವನ ಸಮಾಜಮುಖಿಯಾಗಿ ಧನ್ಯತಾ ಭಾವದಿಂದ ಇರಲಿ ಎಂದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ.ಬಿ. ಬೋಸಯ್ಯ, ಎಸ್ಟಿಎಂಸಿ ಅಧ್ಯಕ್ಷ ತಮ್ಮಯ್ಯ, ಗ್ರಾಮಸ್ಥರಾದ ದೊಡ್ಡ ಓಬಯ್ಯ, ಬೊಮ್ಮಯ್ಯ, ನಿವೃತ್ತ ಶಿಕ್ಷಕ ಸಿ.ಬಿ. ಉಮೇಶ್, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಹೇಮಂತ್, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಪಿ.ವಿ. ವಿಶ್ವನಾಥ್, ಸಿಆರ್ಪಿ ಜಿ. ಪಾಲಯ್ಯ, ಜಗನ್ನಾಥ್, ಶಿಕ್ಷಕರ ಬಳಗದ ಹೋಬಳಿ ಅಧ್ಯಕ್ಷ ಬಿ.ಎಚ್. ತಿಪ್ಪೇರುದ್ರಪ್ಪ, ಮಲ್ಲಿಕಾರ್ಜುನ್, ಹುಸೇನ್ ಸಾಬ್, ಓ ಬೋರಯ್ಯ, ರಾಮದುರ್ಗ ಶಾಲಾ ಶಿಕ್ಷಕಿ ಶಕುಂತಲಾ, ಜಯಲಕ್ಷ್ಮಿ, ರಾಧಾ, ದೀಪಾ ಸೇರಿದಂತೆ ರಾಮದುರ್ಗ ಗ್ರಾಮಸ್ಥರು, ವಿದ್ಯಾರ್ಥಿನಿಯರು ಇದ್ದರು. ತತ್ವವನ್ನು ಆವರಿಸಿಕೊಳ್ಳೋಣ ಅಂತ ಹೇಳ್ತಾ ಸರಿ ಸರ್. ಮುಖ್ಯೋಪಾಧ್ಯಾಯ ರೂಪ ಹಾಗೆ ಶಾಲಾ ಸಿಬ್ಬಂದಿ ವರ್ಗದವರಿಂದ ಯುವ ಸನ್ಮಾನ ಕಾರ್ಯಕ್ರಮ ಗುರುಮೂರ್ತಿ ಸರ್ ಅವರಿಗೆ ಪೋಷಕರಲ್ಲಿ ಶಾಲಾ ಸಿಬ್ಬಂದಿ ನಿವೃತ್ತಿ ಹೊಂದಿರ್ತಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ನಮ್ಮ ಹಳ್ಳಿ ಅಂದ್ರೆ ಬಹಳ ಹಿಂದುಳಿದಿರ್ತಕ್ಕಂಥ ಹಳ್ಳಿ. ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಿ ಹಿಂದುಳಿದಿರ್ತಕ್ಕಂಥ ಹಳ್ಳಿ ಅಂದ್ರೆ ರಾಮದುರ್ಗ. ಅಂತ ಹಳ್ಳಿಯಲ್ಲಿ ಅವರು ಮಕ್ಕಳಿಗೆ ಒಂದು ಉತ್ತಮವಾದ ಪರಿಸರವನ್ನು ಮತ್ತು ನಾವು ಯಾವ ತರ ಮಕ್ಕಳನ್ನ ಬೆಳೆಸಬೇಕು, ಅವ್ರ ಮುಂದಿನ ವಿದ್ಯಾಭ್ಯಾಸ ಹೇಗ್ ಮಾಡಬೇಕು ಅಂತ ಬಹಳ ಯಥಾವತ್ತಾಗಿ ತಂದೆ ತಾಯಿಗಳಿಗೆ ಮತ್ತು ಊರಿನ ಪ್ರಮುಖರಿಗೂ ಅವರು ತಿಳಿ ಹೇಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಅವರು ಇಲ್ಲಣ್ಣ ಇಲ್ಲಿ ಇರಲ್ಲ ಅವರಿಗೆ, ಆದ ಕಾರಣ ನೀವು ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಒದಗಿಸ್ಬೇಕಂದ್ರೆ ತಂದೆ ತಾಯಿನ ಮುಖ್ಯ ಕಾರಣ ಅನ್ನೋ ಒಂದು ಮನೋಭಾವನೆ ಅವರು ಯಾವಾಗಲೂ ಯಥಾವತ್ತಾಗಿ ನಮಗೆ ತಿಳಿ ಹೇಳ್ತಿದ್ರು. ಆದ್ರೂ ನಮ್ಮ ಶಾಲೆಯಲ್ಲಿ ಒಂದು ಶಾಲೆ ಕೊಠಡಿ ಇರಲಿಲ್ಲ, ಬಹಳ ಶಿಥಿಲ ವ್ಯವಸ್ಥೆಯಲ್ಲಿ ಇತ್ತು. ಅವಾಗ ಹಿಂದೆ ನಮ್ಮ MP ನಾರಾಯಣಸ್ವಾಮಿ ಆಗಿರ್ತಕ್ಕಂಥ MP ಅವರು ಒಂದು 20 ಲಕ್ಷ ಗ್ರಾಂಟ್ ಹಾಕಿ, ಸರ್ ನಮ್ಮ ಶಾಲೆಯಲ್ಲಿ ಬಹಳ ಇರ್ತಕ್ಕಂಥ ಹಳ್ಳಿ ಅದು, ಏನಾದ್ರೂ ಮಾಡಿ ಒಂದು ವ್ಯವಸ್ಥೆ ಮಾಡಿ ಸರ್ ಅಂತ ಹೇಳಿ ಕೇಳಿದಾಗ ಅವರು ನಮ್ಮ ಪಂಚಾಯತಿ ಪರವಾಗಿ ಒಂದು 20 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟರು. ಒಂದು ಶಾಲೆ 2 ಬಿಲ್ಡಿಂಗ್ ಅದು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಟ್ರು. ಅವರಿಗೆ ನಾವು ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆದ್ರೂ ನಮ್ಮ ಹಿಂದೆ ಮುಖ್ಯ ಸಹ ಶಿಕ್ಷಕರಾಗಿ ಲಕ್ಷ್ಮಿ ನಮ್ಮ ಬಸರೇರಟ್ಟಿ ಗ್ರಾಮದವರೇ, ಅವರು ಸಹ ಈ ಶಾಲೆಯಲ್ಲಿ ಒಳ್ಳೆ ಮಕ್ಕಳಿಗೆ ಸುಶಿಕ್ಷಿತವಾದ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾರೆ. ಅವರಿಗೂ ಸಹ ನಮ್ಮ ಊರಿನ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಶಾಲೆಯಲ್ಲಿ ಮಕ್ಕಳು ಬಹಳ ಯಥಾವತ್ತಾಗಿ ಗುರುಮೂರ್ತಿ ಸರ್ ಅವರು ಯಾವ